ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ನಮ್ಮ ಕರ್ನಾಟಕದ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಕೃಷ್ಣರಾವನವರು ತಮ್ಮ 8-9 ವರ್ಷದ ಮಗನ ಜೊತೆ ನಡ್ಕೊಂಡು ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬ ಸತ್ತ ಎಮ್ಮೆಯನ್ನು ಎಳ್ಕೊಂಡು ಬರ್ತಿರ್ತಾನೆ. ಈ 9 ವರ್ಷದ ಹುಡುಗನಿಗೆ ಸಡನ್ ಆಗಿ ತುಂಬ ಕುತೂಹಲ ಆಗಿ ಓಡ್ ಹೋಗಿ ಆ ವ್ಯಕ್ತಿನ ತಟ್ಟಿ ಅದ್ರ ಬಗ್ಗೆ ಏನೋ ಒಂದಷ್ಟು ವಿಚಾರಿಸ್ತಾನೆ. ಅಷ್ಟಕ್ಕೆ ಕೃಷ್ಣರಾವ್ ಅವರು ಆಕಾಶನೇ ತಲೆ ಮೇಲೆ ಬಿದ್ದಾಗಾಗಿ ಉಟ್ಟ ಬಟ್ಟೆಯಲ್ಲೇ ಮಗನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಹೇಗೋ ತಮ್ಮ ಮಡಿಯನ್ನು ಕಾಪಾಡ್ಕೊಳ್ತಾರೆ. ಆದರೆ ಕೃಷ್ಣರಾವ್ ಅವರು ಬೆಕ್ಕು ಪ್ರಿಯರು. ಅವರಿಗೆ ಬೆಕ್ಕುಗಳಂದರೆ ತುಂಬ ಇಷ್ಟ. ತಮ್ಮ ಸತ್ತ ಬೆಕ್ಕಿನ ಶವ ಸಂಸ್ಕಾರಕ್ಕೆ ಒಂದ್ಸಾರಿ ಗುಂಡಿ ತೋಡ್ತಿರುವಾಗ ಸಹಜವಾಗೇ ಅವ್ರ ಮಗ ಕೇಳ್ತಾನೆ, ಅಪ್ಪ, ಈ ಸತ್ತ ಬೆಕ್ಕಿಗಿಂತ ಆ ಮನುಷ್ಯ ಹೇಗೆ ಕೀಳು ಅಂತ. ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಕೃಷ್ಣರಾವ್ ಅವರು ತಡ್ಕಾಡ್ತಿರುವಾಗ ಪಕ್ಕದಲ್ಲೇ ಇದ್ದ ಇವರ ದೂರದ ಸಂಬಂಧಿಯೊಬ್ಬರು, ಇಂಥ ಪ್ರಶ್ನೆಗಳಿಗೆಲ್ಲ ವೇದಗಳಲ್ಲಿ ಉತ್ತರ ಇದೆ, ನೀನು ಇದಕ್ಕೆ ಉತ್ತರ ತಿಳ್ಕೋಬೇಕು ಅಂದರೆ ವೇದಗಳನ್ನು ಓದಬೇಕು ಅಂತ ಹೇಳ್ತಾರೆ. ಅಲ್ಲಿಂದಾನೇ ಆ ಹುಡುಗನಿಗೆ ವೇದಗಳಲ್ಲಿ ತುಂಬ ಆಸಕ್ತಿ ಶುರುವಾಗುತ್ತೆ. 2-3 ವರ್ಷಗಳ ನಂತರ ಅವರ ತಂದೆನೇ ಆರ್ಯ ಸಮಾಜ ಸೇರಬೇಕು, ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಮಾಡಬೇಕು ಅಂತ ಅವ್ರ ತಂದೆ ಹೇಳಿದಾಗ ಅವರ ತಂದೆ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಗುರುಕುಲಗಳನ್ನು ಹುಡುಕೊಂಡು ಹೋಗ್ತಾ ಬಂದು ತಲುಪೋದು ಹರಿದ್ವಾರದ ಕಾಂಗಡಿ ಗುರುಕುಲದಲ್ಲಿ. ಆಗ ಆ ಹುಡುಗನಿಗೆ 12 ವರ್ಷಗಳು. ಕಾಂಗಡಿ ಗುರುಕುಲಲ್ಲಿ ವೇದಾಂಗಗಳು, ದರ್ಶನಗಳು ಪ್ರತಿಯೊಂದನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಶ್ರದ್ಧಾನಂದರು ಸ್ಥಾಪಿಸಿರುವಂಥ ಈ ಕಾಂಗಡಿ ಗುರುಕುಲದಲ್ಲಿ ಇವರಿಗೆ ಎಂಥ ಶಿಕ್ಷಣ ಸಿಗುತ್ತೆ ಅಂದರೆ ವೇದಗಳ ಜೊತೆಗೆ ರಾಷ್ಟ್ರಭಕ್ತಿ ಅಲ್ಲಿಂದಾನೇ ಶುರುವಾಗುತ್ತೆ. ಧೈರ್ಯ ಸ್ಥೈರ್ಯಗಳನ್ನು ಅಲ್ಲಿಂದಾನೇ ಕಲಿತಾರೆ. ಒಂದು ಸಾರಿ ಒಂದು ಸನ್ನಿವೇಶ ನಡೆಯುತ್ತೆ. ಶ್ರದ್ಧಾನಂದರು ಮಾಡ್ತಿರೋ ಸ್ವಾತಂತ್ರ್ಯ ಹೋರಾಟಗಳನ್ನೆಲ್ಲ ತಡಿಬೇಕು, ಇದನ್ನು ಅಲ್ಲೇ ತುಳಿದು ಹಾಕಬೇಕು ಅನ್ನೋ ಕಾರಣಕ್ಕೆ ಒಂದು ಸರಿ ಬ್ರಿಟಿಷರು ಗುರುಕುಲದಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ, ಬಾಂಬ್ಗಳು ರೆಡಿ ಆಗ್ತಾ ಇದೆ ಅಂತ ಒಂದು ಸರಿ ಸರ್ಚ್ ಮಾಡಬೇಕು ನಿಮ್ಮ ಗುರುಕುಲನ ಅಂತ ಹೇಳಿದಾಗ ಶ್ರದ್ಧಾನಂದರು ಪಾಠ ಮಾಡ್ತಾ ಇರ್ತಾರೆ. ಸ್ವಲ್ಪನೂ ವಿಚಲಿತರಾಗದೆ ನೀವು ಆರಾಮಾಗೆಲ್ಲ ಸರ್ಚ್ ಮಾಡ್ಕೋಬಹುದು ಅಂತ ಅವರು ಪಾಠ ಮುಂದುವರಿಸದೇ ಇರ್ತಾರೆ. ಪೂರ್ತಿ ಸರ್ಚ್ ಮಾಡಿದಂಥ ಬ್ರಿಟಿಷರು ಏನೂ ಸಿಗದೇನೆ ಕ್ಷಮಿಸಿ ಅಂತ ಹೇಳಿ ಹೋಗ್ತಿರೋವಾಗ 1 ನಿಮಿಷ ನಿಲ್ಲಿ ಅಂತ ಹೇಳ್ತಾರೆ ಶ್ರದ್ಧಾನಂದರು. ಇಲ್ಲಿ ನಿಜವಾಗ್ಲೂ ಬಾಂಬ್ಗಳ ರೆಡಿ ಆಗ್ತಾ ಇದೆ, ತಮ್ಮ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕೋಸ್ಕರ ಇಲ್ಲಿ ನೋಡಿ ಇಷ್ಟು ಜನ ನಾನು ಮಾಡ್ತಿರೋ ಪಾಠ ಮಾಡ್ತಿದ್ದೀನಲ್ಲ, ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಬಾಂಬಾಗಿ ರೆಡಿ ಆಗ್ತಾ ಇದ್ದಾರೆ ಶ್ರದ್ಧಾನಂದರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಆ 12 ವರ್ಷದ ಬಾಲಕ ಆಗಿಂದಾನೇ ಧೈರ್ಯ ಸ್ಥೈರ್ಯಗಳು ಹೇಗಿರಬೇಕು ಅನ್ನೋದನ್ನು ಅಲ್ಲಿಂದ ಕಲಿತಾನೆ. ಹೀಗೆ ಶ್ರದ್ಧಾನಂದರ ಗುರುಕುಲದಲ್ಲಿ ಪಳಗುವಾಗ ಏಪ್ರಿಲ್ 13, 1919 ಮೈಕಲ್ ಡಯರಿಂದ ಒಂದು ಹೇಯ ಕೃತ್ಯ ನಡೆಯುತ್ತೆ. ಯಾವುದೇ ಪ್ರತಿಭಟನೆ, ಏನೂ ಗಲಾಟೆ ಇಲ್ಲದೆ ಶಾಂತವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಸಮಾಲೋಚನೆ ಮಾಡ್ತಿರೋ ಜನರ ಮೇಲೆ ಮೈಕಲ್ ಡಯರ್ ಅನ್ನೋನು 1630 ಗುಂಡುಗಳನ್ನು ಹಾರಿಸೋ 50 ತುಕಡಿಗಳನ್ನು ತಗೊಂಡು ಬಂದು 25-30 ಸಾವಿರ ಜನ ಇರುವಂಥ ಜಲಿಯನ್ ವಾಲಾ ಬಾಗಲ್ಲಿ ಗುಂಡು ಹಾರಿಸ್ಬಿಡ್ತಾನೆ. ಅವನು ಭಾರತದ ದೊಡ್ಡ ದುಶ್ಮನ್. ಭಾರತೀಯರು ಅಂದರೆ ಅವನಿಗೆ ಆಗ್ತಾ ಇರಲ್ಲ. ಜಲಿಯನ್ ವಾಲಾ ಬಾಗದ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಾಣ್ತಾನೆ. ಆಗ ಆ ಹುಡುಗನ ವಯಸ್ಸು ಸುಮಾರು 20-22 ವರ್ಷ. ಶ್ರದ್ಧಾನಂದರು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿರ್ತಾರೆ, ನೀನು ಯಾವುದೇ ಗಲಾಟೆಯಲ್ಲಿ ಸಿಕ್ಕಾಕೊಳ್ಳದೆ, ಅಪಘಾತಕ್ಕೆ ಒಳಗಾಗದೆ, ದೂರದಲ್ಲೇ ಇದ್ದು ಪ್ರತಿಯೊಂದನ್ನು ನನಗೆ ವರದಿ ಮಾಡಬೇಕು. ಈ ಥರ ಏನೋ ಒಂದು ನಡಿಬಹುದು ಅಂತ ಊಹೆ ಮಾಡಿರುವಂಥ ಶ್ರದ್ಧಾನಂದರು ಅವರಿಗೆ ಸ್ಟ್ರಿಕ್ಟ್ ಆರ್ಡರ್ ಮಾಡಿರ್ತಾರೆ. ಹಾಗಾಗಿ ಆ ಘಟನೆಯ ಹಿಂದೆಯೇ ಇದ್ದು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರತಿಯೊಂದು ವರದಿಯನ್ನು ಶ್ರದ್ಧಾನಂದರಿಗೆ ತಲುಪಿಸ್ತಿರ್ತಾನೆ. ಆ ಘಟನೆಯ ನಂತರ ಎಷ್ಟೋ ಶವಗಳಿಗೆ ಇವರೇ ಅಂತಿಮ ಸಂಸ್ಕಾರ ಮಾಡ್ತಾರೆ. 1917 ಮಹಾತ್ಮ ಮುನ್ಷಿರಾಮ್ ಸನ್ಯಾಸನ ತಗೊಳ್ತಾರೆ. ಅದಕ್ಕೂ ಮುಂಚೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಕಾಂಗಡಿ ಗುರುಕುಲವನ್ನು ಮೊದಲನೇ ಸಾರಿ ಭೇಟಿ ಮಾಡಬೇಕು ಅಂತ 1915 ಅಲ್ಲಿಗೆ ಭೇಟಿ ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ಜನನಾಯಕ ಆಗಿರುವಂಥ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರನ್ನ ಸರಿಯಾದ ರೀತಿಯಲ್ಲಿ ಸತ್ಕರಿಸಬೇಕು, ಅವರಿಗೆ ನಮ್ಮ ಗುರುಕುಲದ ಮೊದಲನೇ ಭೇಟಿ ನೆನಪಾಗಿರಬೇಕು, ಹಾಗೆ ಅವ್ರಿಗೊಂದು ಏನು ಕೊಟ್ಟು ಕಳಿಸೋದು, ಅವ್ರಿಗೇನೋ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ವಿಚಾರ ವಿಮರ್ಶೆ ಮಾಡ್ತಿರುವಾಗ, ಹೇಗಿದ್ದರೂ ನೀವು ಇನ್ನೂ ಸ್ವಲ್ಪ ದಿನಗಳಿಗೆ ಸನ್ಯಾಸ ತಗೊಳ್ಳೋರಿದ್ದೀರಿ ಮಹಾತ್ಮ,
ಈ ನಿಮ್ಮ ಮಹಾತ್ಮ ಅನ್ನೋ ಬಿರುದನ್ನು ಗಾಂಧೀಜಿಯವ್ರಿಗೆ ಯಾಕೆ ಕೊಡಬಾರ್ದು ಅಂತ ಸಲಹೆ ಕೊಟ್ಟಂಥ ವ್ಯಕ್ತಿ ಇದೇ ನಮ್ಮ ಕರ್ನಾಟಕದ ತುಮಕೂರಿನ ಕ್ಯಾತ್ಸಂದ್ರದ ಹುಡುಗ ಸುಧಾಕರ ಅಂತ. ಹೀಗೆ ಸುಧಾಕರ ಜಲಿಯನ್ ವಾಲಾಬಾಗ್ ಎಲ್ಲನೂ ನೋಡಿಕೊಂಡು ಈ ಥರ ಘಟನೆಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಗಾಂಧೀಜಿಯವರು ಬಂದಾಗ ಅವ್ರನ್ನ ಸತ್ಕರಿಸಿ ಶ್ರದ್ಧಾನಂದರು ಅವರಿಗೆ ಮಹಾತ್ಮ ಅನ್ನೋ ಬಿರುದನ್ನು ಕೊಟ್ಟು ಕಳಿಸಿದಾಗ 3-4 ಸಾರಿ ಹೀಗೆ ಗುರುಕುಲಗಳ ಭೇಟಿಗೆ ಗಾಂಧೀಜಿ ಬರೋವಾಗ ಗಾಂಧೀಜಿಯವರ ಕಣ್ಣಿಗೆ ಸಹಜವಾಗಿ ಈ ವ್ಯಕ್ತಿ ಬೀಳ್ತಾರೆ. ಯಾವಾಗಲೂ ಶ್ರದ್ಧಾನಂದರ ಜೊತೆಗೆ ಚುರುಕಾಗಿ ಓಡಾಡ್ಕೊಂಡಿರುವಂಥ ಈ ವ್ಯಕ್ತಿ ಕುಳ್ಳಕ್ಕೆ ಸಣ್ಣಕ್ಕೆ ಇರುವಂಥ ವ್ಯಕ್ತಿ ಇಷ್ಟು ಚುರುಕಾಗಿ ಓಡಾಡ್ಕೊಂಡಿರೋದ್ರಿಂದ ಗಾಂಧೀಜಿಯವರ ಕಣ್ಣಿಗೆ ಬೀಳ್ತಾರೆ. ಆಗ ಗಾಂಧೀಜಿಯವರು ಇವ್ರನ್ನ, ನನಗೆ ಸ್ವಲ್ಪ ರಾಜಕೀಯ ಕೆಲಸಗಳಲ್ಲಿ ಸಹಾಯ ಬೇಕಾಗುತ್ತೆ, ಹೇಗಿದ್ದರೂ ವೇದಗಳನ್ನು ಓದ್ಕೊಂಡು ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿರುವಂಥ ಈ ವ್ಯಕ್ತಿನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಕೇಳಿದಾಗ, ರಾಜಕೀಯದ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಹೋದರೂ ಆಗಿನ ಪರಿಸ್ಥಿತಿ ಸ್ವತಂತ್ರ ಹೋರಾಟಕ್ಕೆ ನಾನೂ ಕೂಡ ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಗಾಂಧೀಜಿಯವರ ಜೊತೆಗೂಡ್ತಾರೆ. ಗಾಂಧೀಜಿಯವರ ಪತ್ರಗಳನ್ನೆಲ್ಲ ಓದಿ ಅದಕ್ಕೆ ತಕ್ಕ ಉತ್ತರ ಕೊಡುವಂಥ, ಗಾಂಧೀಜಿಯವರ ಸಲಹೆ ಮೇರೆಗೆ ಉತ್ತರ ಕೊಡುವಂಥ ಕೆಲಸನ ಸುಧಾಕರ ಮಾಡ್ತಿರ್ತಾರೆ. ಗಾಂಧೀಜಿಯವರು ಸುಧಾಕರನ್ನ ಕರ್ನಾಟಕಿ ಅಂತ ಕೂಡ ಕರೀತಾ ಇರ್ತಾರೆ. ಬ್ರಿಟಿಷರ ಎಷ್ಟೋ ಅಧಿಕಾರಿಗಳು ಗಾಂಧೀಜಿಯ ಪೋಸ್ಟ್ಮನ್ ಅಂತ ಕೂಡ ಇವ್ರನ್ನ ಕರೀತಿರ್ತಾರೆ. ತಮಾಷೆಯಾಗಿ ಸುಧಾಕರರು ಒಂದ್ಸರಿ ಹೇಳ್ತಾರೆ, ಕರ್ನಾಟಕಿ ಅನ್ನೋ ಹೆಸರನ್ನು ಬ್ರಿಟಿಷರು ಕಂಟಕಿ ಹ್ಯಾಸ್ ಕಮ್ ಅಂತ ಕನ್ನಡನ ಕುಲುಗೆಡಿಸ್ಬಿಡ್ತಾ ಇದ್ರು, ಕರ್ನಾಟಕದ ಹೆಸರನ್ನು ಕುಲುಗೆಡಿಸ್ಬಿಡ್ತಾ ಇದ್ರು ಅಂತ ಕೂಡ ತಮಾಷೆ ಮಾಡ್ತಾರೆ. ಹೀಗೆ ಅವರು ಗಾಂಧೀಜಿಯವರ ಪ್ರತಿಯೊಂದು ಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ತಿರುವಾಗ ಈ ಕಡೆ ರಾಜಕೀಯ ಸ್ವತಂತ್ರ ಹೋರಾಟಕ್ಕೂ ಸಹಾಯ ಮಾಡ್ತಾ, ವೈದಿಕ ಜ್ಞಾನ ಇರೋದ್ರಿಂದ ಗಾಂಧೀಜಿ ಮಾಡೋ ಪ್ರವಚನಗಳಲ್ಲೆಲ್ಲ, ಅಂದರೆ ಅಸ್ಪೃಶ್ಯ ಬಗ್ಗೆ ಮಾತಾಡ್ತಿರುವಾಗ, ಜಾತಿ ಪದ್ಧತಿ ಬಗ್ಗೆ ಮಾತಾಡ್ತಿರುವಾಗ ಎಲ್ಲ ಕಡೆನೂ ಎದುರಿಸುವ ಸವಾಲುಗಳಿಗೆ ಸರಿಯಾದ ತಕ್ಕ ಉತ್ತರ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸಿದ್ದು ಇದೇ ಸುಧಾಕರ. ಹೀಗೆ ಗಾಂಧೀಜಿಯವರ ಜೊತೆ ಸ್ವತಂತ್ರ ಹೋರಾಟದಲ್ಲಿ ತೊಡಗಿರುವಾಗ ಗಾಂಧೀಜಿಯವರ ಜೊತೆ ಎಷ್ಟೋ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟು ಸಾರಿ ಗಾಂಧೀಜಿ ಜೈಲಿಗೆ ಹೋಗಿದ್ದಾರೋ ಅಷ್ಟು ಸಾರಿ ಇವರು ಕೂಡ ಅವರ ಜೊತೆಗೆ ಜೈಲಿಗೆ ಹೋಗಿದ್ದಾರೆ. ಹಾಗೆ ಗಾಂಧೀಜಿಯ ಜೊತೆಗಿರೋದ್ರಿಂದ ಪ್ರತಿಯೊಬ್ಬರ ಜೊತೆಗೂ ಆಗಿನ ಫ್ರೀಡಮ್ ಫೈಟರ್ಸ್ ಆಗಿರೋವಂಥ ಸ್ವತಂತ್ರ ಹೋರಾಟಗಾರ ಎಲ್ಲರ ಜೊತೆಗೂ ಇವರ ಸಂಪರ್ಕ ಇರೋದ್ರಿಂದ ಭಗತ್ ಸಿಂಗನಿಗೂ ಕೂಡ ಎಷ್ಟೋ ಅಡ್ವೈಸ್ ಮಾಡಿದ್ದಾರೆ. ಭಗತ್ ಸಿಂಗನ ತಾತ ಅರ್ಜುನ್ ಸಿಂಗ್ ಅನ್ನೋರು ದಯಾನಂದ ಸರಸ್ವತಿಯವರ ಆರ್ಯ ಸಮಾಜಕ್ಕೆ ಸೇರಿಕೊಂಡು ದಯಾನಂದ ಸರಸ್ವತಿಯವರಿಂದ ಯಜ್ಜೋಪವೀತ ಧಾರಣೆ ಮಾಡಿ ವೇದಗಳನ್ನು ಅಧ್ಯಯನ ಮಾಡಿರುವಂಥವ್ರು. ಅವರ ತಾತನ ಆಸೆ ಆಗಿತ್ತು ಭಗತ್ ಸಿಂಗೂ ಕೂಡ ಮುಂದೆ ವೇದಗಳನ್ನು ಅಧ್ಯಯನ ಮಾಡಬೇಕು, ಗುರುಕುಲದಲ್ಲೇ ಓದಬೇಕು, ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟ ಗುರುಕುಲದಲ್ಲೇ ಓದಬೇಕು ಅಂತ. ಹಾಗಾಗಿ ಭಗತ್ ಸಿಂಗನೂ ಕೂಡ ವೇದಗಳ ಅಧ್ಯಯನ ಮಾಡಿದ್ರಿಂದ ಅವನು ಕೂಡ ಎಲ್ಲೂ ಹಿಂಸೆಯನ್ನು ಬಯಸ್ತಿರಲಿಲ್ಲ. ಸ್ಕಾಟ್ನ ಹತ್ಯೆಗೆ ಅವನು ವಿರೋಧವಾಗಿರ್ತಾನೆ. ಬರೀ ಭಯ ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಅಸೆಂಬ್ಲಿಯಲ್ಲಿ ಅವನು ಗ್ಯಾಸ್ ಬಾಂಬ್ಸ್ನ ಮಾತ್ರ ಹಾಕೋಕ್ಕೆ ಇಷ್ಟಪಡ್ತಾನೆ. ಹೀಗೆ ಎಲ್ಲ ಕಡೆಯೂ ಹಿಂಸೆಯನ್ನು ವಿರೋಧಿಸಿ ಅಹಿಂಸೆಯಾಗಿಯೇ ನಾವು ಹೋರಾಡೋಣ ಅನ್ನೋದು ಭಗತ್ ಸಿಂಗನ ವಿಚಾರ ಆಗಿರುತ್ತೆ. ಹಾಗೆ ಭಗತ್ ಸಿಂಗ್ ಎಲ್ಲೂ ಹಿಂಸೆ ಮಾಡಲ್ಲ. ಹೋರಾಟದ ವಿಧಾನ ರೀತಿ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಹೊರತು ಅವನು ಹಿಂಸೆಯನ್ನು ಎಲ್ಲೂ ಮಾಡಲ್ಲ. ಯಾಕೆಂದರೆ ಅವನು ಕೂಡ ವೈದಿಕ ವೇದಗಳ ಅಧ್ಯಯನ ಮಾಡಿರೋದ್ರಿಂದ ಆ ಸಮಯದಲ್ಲಿ ನಡೆಯೋ ಎಲ್ಲ ವಿದ್ಯಮಾನಗಳಿಗೂ, ಆ ಸಮಯದಲ್ಲಿ ನಡೆದಿರೋ ಎಲ್ಲ ಸನ್ನಿವೇಶಗಳಿಗೂ ಇವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಹೀಗೆ ಎಷ್ಟೋ ಸ್ವತಂತ್ರ ಹೋರಾಟದಲ್ಲಿ ಇವರ ಮೇಲೂ ಕೂಡ ಹತ್ಯೆಯ ಪ್ರಯತ್ನಗಳಾಗಿದೆ. ಆವಾಗಿನ ಸ್ವತಂತ್ರ ಹೋರಾಟದ ಎಲ್ಲ ಕಾರ್ಯಗಳಿಗೂ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಬೇಕು ಅಂದರೆ ಗಾಂಧೀಜಿಯವರ ಲೆಟರ್ಸ್ಗೆಲ್ಲ ಇವರು ಎಲ್ರಿಗೂ ಉತ್ತರ ಕೊಡ್ತಾ ಇರ್ತಾರೆ. ಗಾಂಧೀಜಿಯವರ ಜೊತೆಗೆ ಇದ್ದು ಅವರಿಗೆ ಈ ಥರ ವಿಷಯಗಳಲ್ಲಿ, ವೈದಿಕ ವಿಚಾರಗಳಲ್ಲಿ ಒಳ್ಳೆ ಅಡ್ವೈಸರ್ ಆಗಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಹೀಗೆ ಇದೇ ಸ್ಪರ್ಶದ ಬಗ್ಗೆ ಒಂದ್ಸರಿ ಮಾತನಾಡಿಯುವಾಗ ಅವರು ಕೇಳ್ತಾರೆ, ಈಗ ನಿಮ್ಮ ಸಮಸ್ಯೆ ಏನು? ಕೀಳಾಗಿರೋರನ್ನ, ಕೀಳು ಜಾತಿಯವರನ್ನ ನೀವು ಮುಟ್ಟಬಾರ್ದು ಅಷ್ಟೇ ತಾನೇ? ಹೌದು, ಇದೇ ನಮ್ಮ ವಾದ ಅಂತ ಹೇಳ್ತಾರೆ. ನಿಮ್ಮನ್ನು ಅವ್ರು ಮುಟ್ಟಬಹುದಾ ಅಂತ ಕೇಳ್ತಾರೆ. ಅದೇಗೆ ಸಾಧ್ಯ ಆಗತ್ತೆ? ಅದನ್ನು ಮುಟ್ಟಕ್ಕಾಗಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ಅವ್ರಿಗೆ ನೀವು ಅಸ್ಪೃಶ್ಯರು, ನಿಮಗೆ ಅವರು ಅಸ್ಪೃಶ್ಯರು ಅಂದಮೇಲೆ, ಹೇ ಭಾರತ ಮಾತೆ, ಏನಮ್ಮ ನಿನ್ನ ದುರಾದೃಷ್ಟ, ಬರೀ ಅಸ್ಪೃಶ್ಯರನ್ನೇ ಹೆತ್ತಿದೆಯಲ್ಲ, ಒಬ್ಬರಾದರೂ ಸ್ಪೃಶ್ಯರನ್ನ ನೀನು ಹೆತ್ತಿಲ್ಲ ಅಂತ ಅಲ್ಲಿಗೆ ವಾದವನ್ನು ಮುಗಿಸ್ಬಿಡ್ತಾರೆ. ಸೂಕ್ಷ್ಮ ಗ್ರಾಹಿಗಳಾಗಿರೋರು ಇವರ ಜೊತೆ ವಾದ ಮಂಡಿಸಿ
ಹೇಗೆ ಇದು ಸಾಧ್ಯ ಅಂತ ಪೂರ್ತಿಯಾಗಿ ಗೆದ್ದು ಹೋಗಬೇಕು, ಜಯಭೇರಿ ಬಾರಿಸಬೇಕು ಅಂತ ಬಂದಿರೋರಿಗೆ 2 ಸೆಂಟೆನ್ಸಲ್ಲಿ ಬಾಯಿ ಮುಚ್ಚಿಸ್ಬಿಡ್ತಾರೆ ಸುಧಾಕರ್ ಅವರು. ಹೀಗೆ ಎಷ್ಟು ಸಾರಿ ಅಸ್ಪೃಶ್ಯತೆ, ಸ್ಪರ್ಶತೆ, ಅಸಮಾನತೆ ಬಗ್ಗೆ, ಜಾತಿ ಪದ್ಧತಿ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ಮಾತಾಡ್ತಿರುವಾಗ ಗಾಂಧೀಜಿಯವರು ಸುಧಾಕರರ ವೇದ ಪಾಂಡಿತ್ಯದಿಂದಾಗಿ ಗಾಂಧೀಜಿಯವರಿಗೆ ತುಂಬ ಸುಲಭವಾಗಿದೆ ಎಷ್ಟೋ ಜನರನ್ನು ಎದುರಿಸೋದು. ಈ ಥರ ನಡೀತಿರೋವಾಗ ಒಂದು ಸಾರಿ ಡಿಸೆಂಬರ್ 23, 1926ಕ್ಕೆ ಸ್ವಾಮಿ ಶ್ರದ್ಧಾನಂದವರು ಶ್ವಾಸನಾಳದ ನಿಮೋನಿಯಾ ಅಂತ ಹೇಳ್ತಾರೆ, ಶ್ವಾಸನಾಳದ ರೋಗದಿಂದ ನಿಮೋನಿಯಿಂದ ಬಳಲ್ತಾ ಇರ್ತಾರೆ. ಅವರು ಅದರಿಂದ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಸ್ವಲ್ಪ ರಿಕವರ್ ಆಗೋದಕ್ಕೋಸ್ಕರ ಅವ್ರನ್ನ ರೆಸ್ಟ್ ತೊಗೊಳಕ್ಕೆ ಹೇಳಿರ್ತಾರೆ. ಪೂರ್ತಿಯಾಗಿ ಬೆಡ್ ರೆಸ್ಟಲ್ಲಿ ತಮ್ಮ ದೆಹಲಿಯ ಸ್ವಗೃಹದಲ್ಲಿ ಅವರು ಮಲಗಿರ್ತಾರೆ. ಅವರು ಶುದ್ಧಿ ಮೂಮೆಂಟಿನ ಮೂಲಕ ಆಗಲೇ ಬೇರೆ ಬೇರೆ ಮತಗಳಿಗೆ ಕನ್ವರ್ಟ್ ಆಗಿರೋ ಜನರನ್ನು ವಾಪಸ್ ಹಿಂದೂಗಳಿಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದೀನಿ ಈಗಾಗಲೇ. ಅದೇ ರೀತಿ ಅವರು ಪ್ರತಿ ಸಾರಿ ಸೆನ್ಸಸ್ ತೆಗಿತಾ ಇರ್ತಾರೆ. ಈ ಥರ ಪಾಪ್ಯುಲೇಷನ್ ಸೆನ್ಸಸ್ ತೆಗಿತಿರುವಾಗ ಹೀಗೆ ಇವರು ಬೇರೆ ಬೇರೆ ಮತಗಳಿಗೆ ಕನ್ವರ್ಟ್ ಆಗ್ತಾ ಇದ್ದರೆ ಭಾರತದಲ್ಲಿ ಒಬ್ಬರು ಹಿಂದೂಗಳು ಉಳಿಯೋದೇ ಇಲ್ಲ. ಹಾಗಾಗಿ ಇವ್ರನ್ನೆಲ್ಲ ವಾಪಸ್ಸು ಹಿಂದೂ ಧರ್ಮಕ್ಕೆ ತರಬೇಕು ಅನ್ನೋ ಒಂದು ಕಾರಣಕ್ಕೆ ಶುದ್ಧಿ ಮೂಮೆಂಟ್ ಅಂತ ಶುರು ಮಾಡಿ ಪ್ರತಿಯೊಂದನ್ನು ಮಾಡ್ತಿರ್ತಾರೆ. ಮೊದಲನೇ ಸಾರಿ ಅವರು ಆಗಿನ ಕಾಲದಲ್ಲಿ 1890ಯಲ್ಲಿ ಕನ್ಯಾ ಗುರುಕುಲವೊಂದನ್ನು ಸ್ಥಾಪನೆ ಮಾಡ್ತಾರೆ. ಆ ಕನ್ಯಾ ಗುರುಕುಲ ಇವತ್ತಿಗೂ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗದೇ ಇರೋಷ್ಟು, ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನು ಹೊರಗಡೆ ಓದಿಸೋಕ್ಕೆ ಗುರುಕುಲದಲ್ಲಿ ಬಿಡಬೇಕು ಅಂದರೆ ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೋಬಹುದು. ಆ ಥರ ಪರಿಸ್ಥಿತಿಯಲ್ಲಿ ಕನ್ಯಾ ಗುರುಕುಲ ಮಾಡಿ ಸಕ್ಸಸ್ಫುಲ್ಲಾಗಿ ಅದನ್ನು ನಡೆಸ್ತಾರೆ. ಜನರಿಂದ ಎಷ್ಟೇ ವಿರೋಧ ಇದ್ರೂ ವಿಧವಾ ವಿವಾಹಕ್ಕೆ ತುಂಬ ಪ್ರಯತ್ನಪಟ್ಟು ಎಷ್ಟೋ ವಿಧವೆಯರನ್ನು ಮರು ವಿವಾಹ ಮಾಡಿಸ್ತಾರೆ. ಈ ಥರ ಎಲ್ಲ ಕಾರ್ಯಗಳನ್ನು ಓಪನ್ ಆಗಿ ಮಾಡೋದ್ರಿಂದಾನೇ ಒಂದು ದಿನ ಶುದ್ಧಿ ಮೂಮೆಂಟೇ ಅವರ ಜೀವಕ್ಕೆ ಮುಳುವಾಗಿಬಿಡುತ್ತೆ. ಶುದ್ಧಿ ಮೂಮೆಂಟ್ದಿಂದ ತುಂಬಾ ಕೋಪಗೊಂಡ ಅಬ್ದುಲ್ ರಶೀದ್ ಅನ್ನೋ ಮತಾಂಧನಿಂದ ರೋಗದಿಂದ ಬಳಲ್ತಾ ಬೆಡ್ ಮೇಲೆ ಮಲಗಿರುವಾಗ ಅವರ ಮನೆಗೆ ಹೋದಂಥ ಅಬ್ದುಲ್ ರಶೀದ್ನ ಅಲ್ಲಿರೋವಂಥ ಅಟೆಂಡರ್ ಅವರು ಈಗ ಮೀಟ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಹುಷಾರಿಲ್ಲ, ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಡಿತಾನೆ. ಆದರೆ ಇವರು ಪರವಾಗಿಲ್ಲ, ಒಳಗೆ ಬಿಡು, ಬರಲಿ ಮಾತಾಡಲಿ ಅಂತ ಶ್ರದ್ಧಾನಂದರೇ ಅವನ್ನ ಬರಮಾಡಿಕೊಳ್ತಾರೆ. ಹಾಗೆ ಅವನಿಗೆ ಕುಡಿಯೋದಕ್ಕೆ ಏನಾದರೂ ತಂದು ಕೊಡೋಣ ಅಂತ ಹೋಗಿ ಅಟೆಂಡರ್ ಹೋಗಿರುವಾಗ ಕ್ಷಣಾರ್ಧದಲ್ಲಿ ಅಬ್ದುಲ್ ರಶೀದ್ ಅನ್ನೋನು ಇಮಿಡಿಯೇಟಾಗಿ ರಿವಾಲ್ವರ್ ತೆಗೆದು ಅದರಲ್ಲಿರೋ ಎಲ್ಲ ಗುಂಡುಗಳನ್ನು ಸ್ವಾಮಿ ಶ್ರದ್ಧಾನಂದರ ಮೇಲೆ ಹಾರಿಸ್ಬಿಡ್ತಾನೆ. 23 ಡಿಸೆಂಬರ್ 1926ಕ್ಕೆ ಸ್ವಾಮಿ ಶ್ರದ್ಧಾನಂದರ ಹತ್ಯೆ ಆಗುತ್ತೆ. ಹಾಗೆ 1927ಕ್ಕೆ ಅಬ್ದುಲ್ ರಶೀದನನ್ನು ಕೂಡ ಹ್ಯಾಂಗ್ ಮಾಡ್ತಾರೆ. ಅವನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಗಾಂಧೀಜಿ ತುಂಬ ಪ್ರಯತ್ನ ಪಡ್ತಾರೆ. ಅಬ್ದುಲ್ ರಶೀದನನ್ನು ಹ್ಯಾಂಗ್ ಮಾಡಬಾರ್ದು ಅಂತ ತುಂಬ ಅಪೋಸ್ ಮಾಡ್ತಾರೆ. ಆದರೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಡಿಸಿಷನ್ ತೊಗೊಂಡ್ಬಿಟ್ಟಿರ್ತಾರೆ. ಅಬ್ದುಲ್ ರಶೀದ್ ಮಾಡಿದ್ದು ಓಪನ್ ಹತ್ಯೆ ಆಗಿದ್ದರಿಂದ ಇದಕ್ಕೆ ಅಬ್ದುಲ್ ರಶೀದನ ಪರವಾಗಿ ಯಾವುದೇ ಸಾಕ್ಷ್ಯಗಳು, ಯಾವುದೇ ವಿಷಯಗಳು ಇಲ್ಲದೇ ಇರೋದ್ರಿಂದ ಅವನನ್ನು ಹ್ಯಾಂಗ್ ಮಾಡಬೇಕಾಗತ್ತೆ. ಅಲ್ಲಿಗೆ ಸ್ವಾಮಿ ಶ್ರದ್ಧಾನಂದರ ಹೋರಾಟದ ಅಂತ್ಯ ಆಗತ್ತೆ. ಮಿಕ್ಕ ಅವರ ಕಾಂಗಡಿ ಗುರುಕುಲ ಅವರ ಶಿಷ್ಯಂದರು ಎಷ್ಟೋ ಜನ ಇದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಸ್ವಾಮಿ ದಯಾನಂದರು ಕೂಡ ಜಾತಿ ಪದ್ಧತಿ, ಮೃತ್ಯುವಿನ ನಂತರ ಮಾಡೋ ಎಲ್ಲ ಕಾರ್ಯಕ್ರಮಗಳು, ಬಾಲ್ಯ ವಿವಾಹ, ಸತಿ ಪದ್ಧತಿ ಎಲ್ಲವನ್ನು ಅಪೋಸ್ ಮಾಡ್ಕೊಂಡು ಬಂದಿದ್ದರಿಂದ ಓಪನ್ ಆಗಿ ಎಲ್ಲ ಕಡೆ ಇದು ಮಾತಾಡೋದ್ರಿಂದ ತುಂಬ ಜನರ ಕಣ್ಣಲ್ಲಿ ಅವರು ಕೂಡ ಚುಚ್ಚುತ್ತಾ ಇರ್ತಾರೆ. ಇದೇ ರೀತಿ ಶುದ್ಧಿ ಮೂಮೆಂಟು, ಕನ್ಯಾ ಗುರುಕುಲ, ವಿಧವಾ ಮರು ವಿವಾಹ ಮಾಡಿಸಿದ್ರಿಂದ ಈ ಒಂದು ಮೂಮೆಂಟಿಂದ ಶ್ರದ್ಧಾನಂದರ ಅಂತ್ಯ ಆಗತ್ತೆ. ಇವರು ಕೂಡ ತುಂಬ ಜನರ ಕಣ್ಣಲ್ಲಿ, ಶತ್ರುಗಳ ಕಣ್ಣಲ್ಲಿ ಕುಕ್ಕುತ್ತಾ ಇರ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ವೇದಗಳನ್ನು ಅದ್ಭುತವಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ವೇದಗಳ ಅಧ್ಯಯನ ಮಾಡಿಸ್ತಿರೋವಂಥ ಇನ್ನೊಂದು ವೈದಿಕ ಜ್ಯೋತಿ ಇಲ್ಲಿಗೆ ಆರು ಹೋಗುತ್ತೆ. ಶ್ರದ್ಧಾನಂದರ ನಂತರ ಅವರ ಶಿಷ್ಯರು ಎಷ್ಟೋ ಜನ ಆ ಗುರುಕುಲನ, ಕಾಂಗಡಿ ಗುರುಕುಲನ ಮುಂದುವರಿಸ್ಕೊಂಡು ಬರ್ತಾರೆ. ಆ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಸುಧಾಕರರು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಕೆಲವು ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಬರುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಆಗಿನ ಮೈಸೂರು ರಾಜ್ಯ ಅಂತ ನಮ್ಮ ಕರ್ನಾಟಕ ಇತ್ತು, ಆಗ ಇಲ್ಲಿ ಒಂದು ಒಳ್ಳೆ ಪೋಸ್ಟನ್ನು, ರಾಜಕೀಯದಲ್ಲಿ ಒಳ್ಳೆ ಮಿನಿಸ್ಟ್ರಿ ಪೋಸ್ಟನ್ನು, ಮಂತ್ರಿ ಪದವನ್ನು ನಿಮಗೆ ಕೊಡ್ತೀವಿ, ತಗೊಳ್ಳಿ, ಸ್ವೀಕಾರ ಮಾಡಿ ದಯವಿಟ್ಟು ಅಂತ ಸುಧಾಕರರನ್ನ ಕೇಳಿದಾಗ, ಬೇಡ, ನನ್ನ ಕೆಲಸ ಇದು ಅಲ್ಲ, ನಾನು ರಾಜಕೀಯಕ್ಕೆ ಯಾವತ್ತೂ ಬರೋದಕ್ಕೆ ಇಷ್ಟಪಟ್ಟಿಲ್ಲ,
ಸ್ವಾತಂತ್ರ್ಯಕ್ಕೋಸ್ಕರ ನಾನು ನಮ್ಮ ಭಾರತವನ್ನು ಸ್ವಾತಂತ್ರ್ಯಕ್ಕೆ ಪಡಿಸೋದಕ್ಕೆ ನನ್ನದು ಅಳಿಲು ಸೇವೆ ಇರಲಿ ಅಂತ ನಾನು ಗಾಂಧೀಜಿಯವರ ಜೊತೆಗೂಡಿದೆ. ಈಗ ಮಿಕ್ಕಂತೆ ನಾನು ವೇದ ಪ್ರಚಾರ, ವೇದಗಳ ಬಗ್ಗೆ ಅಧ್ಯಯನ, ವೇದಗಳನ್ನು ಎಲ್ಲರಿಗೂ ತಿಳಿಸಿಕೊಡುವಂಥದ್ದೇ ನನ್ನ ಮುಖ್ಯ ಕಾರ್ಯ. ಹಾಗಾಗಿ ನಾನು ಆರ್ಯ ಸಮಾಜದ ಜೊತೆಗೇ ವೇದಗಳ ಪ್ರಚಾರದಲ್ಲಿ ಮುಂದುವರಿತೀನಿ ಅಂತ ಅಷ್ಟು ದೊಡ್ಡ ಪೋಸ್ಟ್ನ ಧಿಕ್ಕರಿಸಿ ವಾಪಸ್ ಬರ್ತಾರೆ. ಕಾಂಗಡಿ ಗುರುಕುಲದಲ್ಲಿ ಶ್ರದ್ಧಾನಂದರ ಶಿಷ್ಯರಾಗಿ ಸುಮಾರು 25-30 ವರ್ಷ ಕಂಟಿನ್ಯೂಸ್ ಆಗಿ 4 ವೇದಗಳ ಸಂಪೂರ್ಣ ಆಳವಾದ ಅಧ್ಯಯನ ಮಾಡಿದ ಕಾರಣ ಇವರಿಗೆ ಚತುರ್ವೇದಿ ಅನ್ನೋ ಹೆಸರು, ಬಿರುದು ಬರುತ್ತೆ. ಹಾಗಾಗಿ ಇವರು ಸುಧಾಕರ್ ಕೃಷ್ಣರಾವಿಂದ ಸುಧಾಕರ್ ಚತುರ್ವೇದಿ ಆಗ್ತಾರೆ. ಈ ಸುಧಾಕರ್ ಚತುರ್ವೇದಿ ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗತ್ತೆ. ಹೀಗೆ ಈ ವೈದಿಕ ವಾಂಗ್ಮಯದ ಸಂಪತ್ತು ವೀರಜಾನಂದರಿಂದ ಶುರುವಾಗಿ, ಅಂದರೆ ಪಂಜಾಬಲ್ಲಿ ಶುರುವಾಗಿ ಗುಜರಾತ್ವರೆಗೂ ಹೋಗಿ ನರ್ಮದಾ ನದಿ ತಟಗಳಲ್ಲೆಲ್ಲ ಹುಡ್ಕೊಂಡು ಬಂದು ಸ್ವಾಮಿ ದಯಾನಂದ ಸರಸ್ವತಿಯವರೆಗೂ ಬಂದು, ಸ್ವಾಮಿ ದಯಾನಂದ ಸರಸ್ವತಿಯವರ ಅಷ್ಟೊಂದು ಶಿಷ್ಯರಲ್ಲಿ ಸ್ವಾಮಿ ಶ್ರದ್ಧಾನಂದರೇ ಇದನ್ನು ತೀವ್ರವಾಗಿ ಮುಂದುವರಿಸ್ಕೊಂಡು ಬಂದು, ಶ್ರದ್ಧಾನಂದರ ಅಷ್ಟು ಶಿಷ್ಯರಲ್ಲಿ ಒಬ್ಬ ಶಿಷ್ಯ ನಮ್ಮ ಕರ್ನಾಟಕದವರಾಗಿ ನಮ್ಮವರೆಗೂ ಇವತ್ತಿಗೂ ಈ ಸಂಪತ್ತು, ಈ ವಾಂಗ್ಮಯ, ಈ ಅತ್ಯಮೂಲ್ಯ ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ ಅಂದರೆ ಇದರಲ್ಲಿ ಎಷ್ಟು ಜನರ ತ್ಯಾಗಗಳು, ಎಷ್ಟು ಜನರ ವಿದ್ವತ್ತು, ಎಷ್ಟು ಜನರ ಜ್ಞಾನ ಇದೆ. ಇದನ್ನು ನಾವು ಪಡಿತಿದ್ದೀವಿ ಅಂದರೆ ನಾವೆಷ್ಟು ಪುಣ್ಯ ಮಾಡಿ ಈ ಪುಣ್ಯಭೂಮಿ ಮೇಲೆ ಹುಟ್ಟಿ ಬಂದಿದ್ದೀವಿ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಆಗ ಸ್ವತಂತ್ರ ಭಾರತಕ್ಕಾಗಿ ಹೋರಾಡದಂಥ ಸುಧಾಕರ್ ಚತುರ್ವೇದಿಯವರು ಸ್ವಾತಂತ್ರ್ಯ ಬಂದ ನಂತರ ವೇದ ಪ್ರಚಾರದಲ್ಲಿ ನಿರತರಾದರು. ಹಾಗೆ ವೇದಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಎಷ್ಟೋ ಪುಸ್ತಕಗಳು ಇವತ್ತು ನಮಗೆ ಮಾರ್ಗದರ್ಶಕವಾಗಿವೆ. ಸಾಮಾನ್ಯ ಜನರಿಗೆ ವೇದಗಳನ್ನು ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳ್ಕೊಡ್ಬೇಕು, ತಿಳಿಸಬೇಕು ಅನ್ನೋ ಕಾರಣಕ್ಕೆ ಸುಧಾಕರ ಚತುರ್ವೇದಿಯವರು ಸಾಕಷ್ಟು ವೇದಗಳ ಬಗ್ಗೆ ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ವೇದೋಕ್ತ ಜೀವನ ಪಥ, ಆದರ್ಶ ಮಾನವ, ಬಾಳಿನ ಕೈಗನ್ನಡಿ, ಹೀಗೆ ಲಿಸ್ಟ್ ತುಂಬ ದೊಡ್ಡದಿದೆ. ಈ ಎಲ್ಲ ಪುಸ್ತಕಗಳನ್ನು ಬರೆದಿರುವಂಥ ಸುಧಾಕರ್ ಚತುರ್ವೇದಿ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಸಂಕ್ಷಿಪ್ತವಾಗಿ ಸುಧಾರಕ ಸುಧಾಕರ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಈ ಸುಧಾರಕ ಸುಧಾಕರ ಅನ್ನೋ ಪುಸ್ತಕನ ಬರೆದಿರುವಂಥ ಸುಧಾರಕ ಯಾರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.